ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಈ ಒಂದು ಸಿಂಗಲ್ ಟೀಚರ್ ಅಥವಾ ಯಾರಾದರೂ ಹೆಡ್ ಟೀಚರ್ ಆಗಿರೋರು ಎರಡೂ ರೋಲ್, ಟೀಚರ್ ರೋಲು ಮತ್ತು ಹೆಡ್ ಟೀಚರ್ ರೋಲ್ನ ಯಾವ ರೀತಿ ಒಂದು ನಿಭಾಯಿಸಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ ನಿಮ್ಮ ಮೊಬೈಲಲ್ಲಿ ನೀವು ಪ್ರಶಸ್ತ್ ಆ್ಯಪ್ ಅನ್ನೋದು ಇದೆ. ಸೊ ನಾವು ಪ್ರಶಸ್ತ್ ಆ್ಯಪ್ಗೆ ಲಾಗಿನ್ ಆಗ್ತಾ ಇದ್ದೀನಿ. ಪ್ರಶಸ್ತ್ ಆ್ಯಪ್ ಲಾಗಿನ್ ಆದಾಗ ಒಬ್ಬೇ ಟೀಚರು ಹೆಡ್ ಟೀಚರ್ ರೋಲನ್ನು ಮೇಂಟೈನ್ ಮಾಡಬೇಕು ಮತ್ತು ಟೀಚರ್ ರೋಲನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಈ ರೀತಿ ನಿಮಗೆ ಹೋಮ್ ಪೇಜ್ ಬರುತ್ತೆ ಸ್ನೇಹಿತರೆ. ಇದನ್ನೇ ಹೋಮ್ ಪೇಜ್ ಅಂತಾರೆ. ಈ ರೀತಿ ನಮ್ಗೆ ಪೇಜ್ ಓಪನ್ ಆದರೆ ಇದನ್ನು ಹೋಮ್ ಪೇಜ್ ಅಂತಾರೆ. ಈ ಹೋಮ್ ಪೇಜಲ್ಲಿ ನಾವು ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದು ನೋಡಿ ಸ್ನೇಹಿತರೆ. ಮೊದಲಿಗೆ ಇಲ್ಲಿ ನನಗೆ ಆಲ್ರೆಡಿ ಹೆಸರಿದೆ. ಹೆಸರು ಕೆಳಗೆ ಹೆಡ್ ಟೀಚರು ಅಥವಾ ಪ್ರಿನ್ಸಿಪಾಲ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಹೆಡ್ ಟೀಚರ್ ಅಥವಾ ಪ್ರಿನ್ಸಿಪಾಲ್ ಪಕ್ಕದಲ್ಲಿ ಇಲ್ಲಿ ಟ್ರಯಾಂಗಲ್ ಇದೆ ನೋಡಿ ಸ್ನೇಹಿತರೆ. ಚಿಕ್ಕ ಟ್ರಯಾಂಗಲ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಹೆಡ್ ಟೀಚರ್ ಅಂತಿದೆ. ಸೊ ನಾನು ಹೆಡ್ ಟೀಚರ್ ಓಕೆ ಇದೆ, ಅದಕ್ಕೆ ಹೆಡ್ ಟೀಚರ್ ಬಂದಿದೆ. ಮತ್ತು ಇಲ್ಲಿ ಟೀಚರ್ ಅಂತ ಓಕೆ ಮಾಡಿ ಇಲ್ಲಿ ಸಬ್ಮಿಟ್ ಕೊಟ್ಟರೆ ಮತ್ತೆ ಟೀಚರ್ ರೋಲ್ ಬರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಟೀಚರ್ ರೋಲ್ ಬಂದಿದೆ. ಸೊ ನಾನೀಗ ಮತ್ತೆ ಹೆಡ್ ಟೀಚರ್ ರೋಲಲ್ಲಿ ಏನು ಕೆಲಸ ಮಾಡಬೇಕು, ಟೀಚರ್ ರೋಲಲ್ಲಿ ಏನು ಕೆಲಸ ಮಾಡಬೇಕು. ಒಂದು ವೇಳೆ ನಿಮ್ಮ ಹೆಸರು ಕೆಳಗೆ ಸರ್ ನಾನು ಟೀಚರ್ ಆಗಿದ್ದೀನಿ ಅಥವಾ ಹೆಡ್ ಟೀಚರ್ ಆಗಿದ್ದೀನಿ, ನನಗೆ ಒಂದೇ ರೋಲ್ ಬಂದಿದೆ, ನಾನು ಎರಡೂ ರೋಲ್ ಮಾಡ್ಕೋಬೇಕು ಹೆಂಗೆ ಅಂದರೆ, ಸೊ ಇಲ್ಲಿ ನೀವೇನು ಮಾಡಬೇಕು, ಮೊದಲಿಗೆ ಹೆಡ್ ಟೀಚರ್ ರೋಲಲ್ಲಿ ಇರಬೇಕು. ಹೆಡ್ ಟೀಚರ್ ರೋಲಲ್ಲಿದ್ದು ಸಬ್ಮಿಟ್ ಕೊಡಬೇಕಾಗತ್ತೆ ನೋಡಿ. ಈಗ ಸಬ್ಮಿಟ್ ಕೊಟ್ಟಾಗ ಏನು ಮಾಡಬೇಕಂದ್ರೆ, ಇಲ್ಲಿ ನಾನು ಸರ್ ನನಗೆ ಇಲ್ಲಿ ಹೆಡ್ ಟೀಚರ್ ಅಷ್ಟೇ ಇದೆ, ಟೀಚರ್ ರೋಲ್ ಬರ್ತಿಲ್ಲ, ನಾನೇನು ಮಾಡಬೇಕಂದ್ರೆ ನಿಮಗೆ ನೀವೇ ಅಪ್ರೂವ್ ಮಾಡ್ಕೋಬೇಕು ಟೀಚರ್ ಆಗಿ. ಯಾವ ರೀತಿ ಅಪ್ರೂವ್ ಮಾಡ್ಕೊತೀರಿ ಅಂದರೆ, ಇಲ್ಲಿ ಕೆಳಗೆ ಪ್ರೊಫೈಲ್ ಅಂತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಕೆಳಗೆ ಈ ಪ್ರೊಫೈಲ್ ಮೇಲೆ ಆದರೂ ಕ್ಲಿಕ್ ಮಾಡಿ. ಇಲ್ಲ ಎಲ್ಲ 3 ಗೆರೆ ಅಡ್ಡಗೆರೆ ಇದೆ ನೋಡಿ, ಅಲ್ಲಾದರೆ ಇಲ್ಲಿ ಪ್ರೊಫೈಲ್ಗೆ ಹೋಗಿ, ಇಲ್ಲಾದರೂ ಪ್ರೊಫೈಲ್ಗೆ ಹೋಗಿ, ಎಲ್ಲಾದರೂ ಓಕೆ ಸ್ನೇಹಿತರೆ. ಸೊ ನೀವು ಏನು ಮಾಡಬೇಕಪ್ಪ ಅಂದರೆ, ಕೆಳಗೆ ಪ್ರೊಫೈಲ್ ಅಂತಿದೆ. ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದೆ, ನಿಮ್ಮ ನೇಮ್ ಬಂತು, ನಿಮ್ಮ ಹೆಡ್ ಟೀಚರ್ ಬಂತು, ಪ್ರಶಸ್ತ್ ಅಕೌಂಟ್ ನಂಬರ್ ಬಂತು. ಸೊ ಈ ಅಕೌಂಟ್ ನಂಬರನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಅದು ಈ ಒಂದು ಕಾಪಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಆಗುತ್ತೆ ಸ್ನೇಹಿತರೆ. ಈ ಒಂದು ಕಾಪಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿ ಮತ್ತೆ ನಾನು ಕೆಳಗೆ ಹೋಮ್ ಅಂತಿದೆ ನೋಡಿ, ಈ ಕೆಳಗೆ ಹೋಮ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಅಥವಾ ಇಲ್ಲಿ ಹೋಮ್ ಅಂತಿದೆ, ಇದ್ರ ಮೇಲೆ ಆದರೂ ಕ್ಲಿಕ್ ಮಾಡಿ ಹೋಮ್ ಪೇಜ್ ಬರುತ್ತೆ. ನೀವು ಎಲ್ಲಾದರೂ ತಗೋಬೋದು ಹೋಮ್ ಪೇಜು ನೋಡಿ. ಇಲ್ಲಿ ಮೇಲೆ 3 ಅಡ್ಡಗೆರೆ ಇದೆಯಲ್ಲ, ಅದ್ರ ಮೇಲೆ ಆದರೂ ತಗೊಳ್ಳಿ ಪ್ರೊಫೈಲ್ ಅಥವಾ ಹೋಮ್ ಪೇಜು. ಇಲ್ಲಿ ಕೆಳಗೆ ಡೈರೆಕ್ಟ್ ಕೊಟ್ಟಿದ್ದಾನೆ, ಅಲ್ಲಾದರೂ ತೆಗೆದುಕೊಳ್ಳಿ. ನೀವೇನು ಮಾಡಬೇಕು, ಈ ಕೆಲಸ ಮಾಡಬೇಕಂದ್ರೆ ಹೆಡ್ ಟೀಚರ್ ರೋಲಲ್ಲೇ ಇರಬೇಕು. ಸೊ ನಾವು ಮ್ಯಾನೇಜ್ ಟೀಚರ್ಗೆ ಹೋಗ್ತೀನಿ. ಮ್ಯಾನೇಜ್ ಟೀಚರ್ಗೆ ಹೋದಾಗ ಏನಾಗುತ್ತೆ ಅಂದರೆ, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಹೆಡ್ ಟೀಚರ್ ಅಂತ ಹ್ಯಾಡ್ ಟೀಚರ್ ಅಂತ ಬರುತ್ತೆ ಸ್ನೇಹಿತರೆ. ಈ ರೀತಿ ನಮಗೆ ಬರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಕೆಳಗೆ ಪ್ಲಸ್ ಅಂತಿದೆ ನೋಡಿ, ಹ್ಯಾಡ್ ಟೀಚರ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಎಂಟರ್ ಟೀಚರ್ ಪ್ರಶಸ್ತ್ ಅಕೌಂಟ್ ನಂಬರ್ ಅಂತ ಬರುತ್ತೆ. ನೀವು ಇಲ್ಲಿ ಪೇಸ್ಟ್ ಆದರೂ ಮಾಡಿ ಅಥವಾ ಕಾಪಿ ಮಾಡ್ಕೊಂಡಿದ್ರೆ ಇಲ್ಲಿ ಕೆಳಗೆ ಬಂದಿದೆ ನೋಡಿ ಸ್ನೇಹಿತರೆ, ಈ ರೀತಿ ಬರುತ್ತೆ. ಸೊ ನೀವೇನು ಮಾಡಬೇಕು, ಇದನ್ನಾದರೂ ಕ್ಲಿಕ್ ಮಾಡಿ. ಅಥವಾ ಇಲ್ಲಿ ರಾಂಗ್ ಪ್ರೆಸ್ ಮಾಡ್ಕೊಂಡಿದ್ರೆ ಇಲ್ಲಿ ಪೇಸ್ಟ್ ಅಂತ ಬರುತ್ತೆ. ಇಲ್ಲೇ ನೀವು ಕಾಪಿ ಮಾಡ್ಕೊಂಡ್ಮೇಲೆ ಯಾವುದನ್ನೇ ಆಗಲಿ ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಇಲ್ಲಿ ಪೇಸ್ಟ್ ಅಂತ ಬರೋದು, ಅದ್ರ ಮೇಲಾದರೂ ಕ್ಲಿಕ್ ಮಾಡಿ. ಅಥವಾ ಇಲ್ಲಿ ಕೆಳಗೆ ಬಂದಿದ್ದೆಲ್ಲ ಇದ್ರ ಮೇಲೆ ಆದರೂ ಕ್ಲಿಕ್ ಮಾಡಿ. ಸೊ ನಿಮ್ಮ ಒಂದು ಪ್ರಶಸ್ತ್ ಅಕೌಂಟ್ ನಂಬರ್ ಬರುತ್ತೆ. ಆವಾಗ ಸಬ್ಮಿಟ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಸಬ್ಮಿಟ್ ಕೊಟ್ಟಾಗ ಈ ರೀತಿ ನಿಮಗೆ ಎಲ್ಲ ಒಂದು ಆಪ್ಷನ್ಸು ಓಪನ್ ಆಗುತ್ತೆ. ಓಪನ್ ಆದಾಗ ಏನಾಗುತ್ತೆ, ಇವೆಲ್ಲ ಓಕೆ ಮಾಡಿ ನೀವು ಕೆಳಗೆ ಏನು ಮಾಡಬೇಕು, ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಸಬ್ಮಿಟ್ ಕೊಟ್ಟಾಗ ಇಲ್ಲಿ OTP ಬರುತ್ತೆ. OTPಯನ್ನು ಎಂಟ್ರಿ ಮಾಡಿದ್ಮೇಲೆ ಮತ್ತೆ ನೀವು ಸಬ್ಮಿಟ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ಸಬ್ಮಿಟ್ ಕೊಟ್ಟಾಗ ನಿಮಗೆ, ನಾನು ಈಗಾಗಲೇ ಆಲ್ರೆಡಿ ಆಗಿದೆ ಸ್ನೇಹಿತರೆ. ಸೊ ನಾನು ನಿಮಗೆ OTPಯನ್ನು ಎಂಟ್ರಿ ಮಾಡ್ತಾ ಇಲ್ಲ. ಸೊ ಈ ರೀತಿ ಮಾಡಿದ್ರೆ ನಿಮ್ಗೆ ಏನಾಗುತ್ತಪ್ಪ ಅಂದರೆ, ನಿಮ್ಮ ಒಂದು ಈ ರೀತಿ ಈ ಒಂದು ಟ್ರಯಾಂಗಲ್ ಪಿಕ್ಚರ್ ಬರುತ್ತೆ. ಸೊ ಎರಡೂ ರೋಲ್ ನೀವೇ ಮಾಡಬೇಕಾಗತ್ತೆ. ಹೆಡ್ ಟೀಚರ್ ರೋಲು ಆ್ಯಂಡ್ ಅಸಿಸ್ಟೆಂಟ್ ಟೀಚರ್, ಕಾಮನ್ ಟೀಚರ್ ರೋಲು ನೀವೇ ಮಾಡಬೇಕಾಗತ್ತೆ. ಸೊ ನೀವು ಹೆಡ್ ಟೀಚರ್ ರೋಲಲ್ಲಿದ್ದಾಗ ನೋಡಿ, ಟೀಚರ್ಸ್ನ ಅಸೈನ್ ಮಾಡೋದು ಮತ್ತು ಸ್ಕ್ರೀನಿಂಗ್ ಶೇರ್ ಮಾಡಬೇಕಂದ್ರೆ ಹೆಡ್ ಟೀಚರ್ ರೋಲಲ್ಲಿರಬೇಕು. ಮತ್ತು ಸ್ಟೂಡೆಂಟ್ಸ್ನ ಮ್ಯಾನೇಜ್ ಮಾಡಬೇಕಂದ್ರೂ ಹೆಡ್ ಟೀಚರ್ ರೋಲಲ್ಲಿರಬೇಕು. ಮತ್ತು ಈ ಒಂದು ಮ್ಯಾನೇಜ್ ಟೀಚರ್ ಅಂತಿದೆ ನೋಡಿ, ಇಲ್ಲಿ ನೀವು ಟೀಚರ್ಸ್ನ ಮ್ಯಾನೇಜ್ ಮಾಡಬೇಕಂದ್ರೂ ಹೆಡ್ ಟೀಚರ್, ಇಲ್ಲಿ ಮೇಲೆ ಹೆಡ್ ಟೀಚರ್ ರೋಲೇ ಇರಬೇಕು. ಅಸೈನ್ ಸ್ಕ್ರೀನಿಂಗ್ಸ್ ಈ ಥರ ಸ್ಕ್ರೀನಿಂಗ್ ಶೇರ್ ಮಾಡಬೇಕು ನೀವು ಹೆಡ್ ಟೀಚರ್ ರೋಲಲ್ಲೇ ಇರಬೇಕು. ಮತ್ತು ಮ್ಯಾನೇಜ್ ಸ್ಪೆಷಲ್ ಎಜುಕೇಟರ್ ಅಂತಿದೆ, ಅದನ್ನು ಮೇಂಟೈನ್ ಮಾಡಬೇಕಂದ್ರೂ ಸಹ ನೀವು ಇಲ್ಲಿ ಹೆಡ್ ಟೀಚರ್ ರೋಲಲ್ಲೇ ಇರಬೇಕು. ನೆಕ್ಸ್ಟು ಮ್ಯಾನೇಜ್ ಸ್ಟೂಡೆಂಟ್ಸ್, ಈ ಮ್ಯಾನೇಜ್ ಸ್ಟೂಡೆಂಟ್ಸ್ ಇಲ್ಲಿ ಕ್ಲಾಸ್ ವೈಸ್ ಮ್ಯಾನೇಜ್ ಸ್ಟೂಡೆಂಟ್ಸ್ನ ಮ್ಯಾನೇಜ್ ಮಾಡಬೇಕಂದ್ರೂ ಸಹ ನೀವು ಹೆಡ್ ಟೀಚರ್ ರೋಲಲ್ಲೇ ಇರಬೇಕಾಗತ್ತೆ ಸ್ನೇಹಿತರೆ. ಮತ್ತು ಈ ಒಂದು ಹೆಡ್ ಟೀಚರ್ ರೋಲಲ್ಲಿದ್ದಾಗ ಇಷ್ಟು ಕೆಲಸ ಮಾಡಬೇಕಾಗತ್ತೆ. ಸರಿ, ಹೆಡ್ ಟೀಚರು ಸಹ ಯಾವುದಾದ್ರೂ ಒಂದು ಕ್ಲಾಸ್ನ ಶೇರ್ ಮಾಡ್ಕೊಂಡಿರ್ತಾರೆ. ಆವಾಗ ಆ ಒಂದು ವರ್ಕ್ನ ಮಾಡಬೇಕಂದ್ರೆ ನೀವು ಇಲ್ಲಿ ಹೆಡ್ ಟೀಚರ್ ರೋಲಲ್ಲಿ ಆಗಲ್ಲ ಸ್ನೇಹಿತರೆ. ಅದಕ್ಕೆ ನೀವೇನು ಮಾಡಬೇಕು, ಇಲ್ಲಿ ಒಂದು ಟ್ರಯಾಂಗಲ್ ಪಿಕ್ಚರ್ ಇದೆಯಲ್ಲ, ಅದ್ರ ಮೇಲೆ ಟಚ್ ಮಾಡಿದ್ರೆ ನೀವು ಟೀಚರ್ ರೋಲ್ ಅಂತ ಓಕೆ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಆವಾಗ ನಿಮಗೆ ಶೇರ್ ಆಗಿರುವಂತಹ ಒಂದು ಸ್ಕ್ರೀನಿಂಗ್ಸ್ನ ನೀವು ವರ್ಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ನೀವು ವರ್ಕ್ ಮಾಡಬೇಕಾಗತ್ತೆ. ಈ ಒಂದು ಕ್ಲಾಸ್ ಮೇಲೆ ನೀವು 3 ಕ್ಲಾಸ್ ನೀವು
ಶೇರ್ ಮಾಡ್ಕೊಂಡಿದ್ದೀರಿ ನಿಮಗೆ ನೀವೇ. ಸೊ ನೀವೊಂದು ವರ್ಕು ಇಲ್ಲಿ ಬಂದು ಮತ್ತು ಆ್ಯಡ್ ಸ್ಟೂಡೆಂಟ್, ಇಲ್ಲಿ ಆ್ಯಡ್ ಸ್ಟೂಡೆಂಟ್ಗೆ ಬಂದು ನೀವೇನು ಮಾಡಬೇಕು, ಆ್ಯಡ್ ಇಂಡಿವಿಜುವಲ್ಗೆ ಹೋಗಬೇಕು. ಆ್ಯಡ್ ಇಂಡಿವಿಜುವಲ್ಗೆ ಹೋದರೆ ಇಲ್ಲೆಲ್ಲ ಡೀಟೇಲ್ಸು ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ನೇಮು, ರಿಜಿಸ್ಟ್ರೇಷನ್ ಐ ಡಿ, UDIS ಕೋಡು, ಅಪಾರ್ ಐ ಡಿ ಮತ್ತು ಕ್ಲಾಸ್ ಇದೆ ಸ್ನೇಹಿತರೆ, ಡೇಟ್ ಆಫ್ ಬರ್ತ್ ಹಾಕಬೇಕಾಗತ್ತೆ, ಸೆಲೆಕ್ಟ್ ಜೆಂಡರ್ ಹಾಕಬೇಕಾಗುತ್ತೆ, ಫಾದರ್ ನೇಮು, ಮದರ್ ನೇಮು, ಗಾರ್ಡಿಯನ್ ನೇಮು, ಇಮೇಲು ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಯಾಕಂದರೆ ತಂದೆ ತಾಯಿ ಇರಲಾರ್ದ ಮಕ್ಕಳಿಗೆ ಗಾರ್ಡಿಯನ್ ನೇಮು ಮತ್ತು ಇಮೇಲ್ ಕೂಡ ಸಿಗಲ್ಲ ಅಷ್ಟು ಈಸಿಯಾಗಿ. ಮೊಬೈಲ್ ನಂಬರ್ ಹಾಕಿ, ಫ್ಯಾಮಿಲಿ ಎಕನಾಮಿಕ್ ಕಂಡೀಷನ್ ಹಾಕಿ ಸಬ್ಮಿಟ್ ಕೊಟ್ಟರೆ ಈ ರೀತಿ ನಿಮ್ಮ ಒಂದು ಮಗು ಬಂದು ಕೂತ್ಕೊಳ್ತದೆ. ಆವಾಗ ನೀವೇನು ಮಾಡಬೇಕು, ಈ ಮಗುವಿನ ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಕ್ರೀನಿಂಗ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಕೆಳಗೆ ಸ್ಟಾರ್ಟ್ ಸ್ಕ್ರೀನಿಂಗ್ ಅಂತ ಕೇಳುತ್ತೆ. ಈಗಾಗಲೇ ಈ ಮಗುದು ಸ್ಕ್ರೀನಿಂಗ್ ಕಂಪ್ಲೀಟ್ ಆಗಿದೆ. ಸೊ ನಾವಿಲ್ಲಿ ಸ್ಕ್ರೀನಿಂಗ್ ಮಾಡೋಕ್ಕೆ ಬರಲ್ಲ. ನೀವು ಇಲ್ಲೇನಾದರೂ ಕಂಪ್ಲೀಟ್ ಆಗಿಲ್ಲ ಅಂದರೆ ಇಲ್ಲಿ ಕೆಳಗೆ ಸ್ಟಾರ್ಟ್ ಸ್ಕ್ರೀನಿಂಗ್ ಪಾರ್ಟ್ 1 ಅಂತ ಬರುತ್ತೆ. ಸೊ ನೀವು ಸ್ಟಾರ್ಟ್ ಮಾಡಿ ಸ್ಕ್ರೀನಿಂಗನ್ನು ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ. ಈ ರೀತಿ ನಿಮಗೆ ಎಲ್ಲ ಡೀಟೇಲ್ಸು ನೋಡ್ಕೋಬೋದು. ಮತ್ತು ನೋಡ್ಕೊಂಡ್ಮೇಲೆ ನಿಮಗೆ ಎಷ್ಟು ಕಂಪ್ಲೀಟ್ ಆಗಿದೆ ಏನು ಅಂತ ಇಲ್ಲೂ ತೋರಿಸುತ್ತೆ. ಮತ್ತು ಟೀಚರ್ ರೋಲಲ್ಲೂ ಸಹ ತೋರಿಸುತ್ತೆ. ರಿಪೋರ್ಟು ಸ್ಕ್ರೀನಿಂಗ್ ಪಾರ್ಟ್ 1 ರಿವ್ಯೂ ರಿಪೋರ್ಟ್ ಇಲ್ಲಿ ಬರುತ್ತೆ ನೋಡಿ ಸ್ನೇಹಿತರೆ. ಇದನ್ನು ಸಹ ನೀವು ರಿಪೋರ್ಟ್ ಮುಖಾಂತರ ಈ ರೀತಿ ಈ ಕ್ಲಾಸ್ ಮೇಲೆ ಟಚ್ ಮಾಡಿದ್ರೆ ನಿಮಗೆ ರಿಪೋರ್ಟು ಸಿಗುತ್ತೆ ಸ್ನೇಹಿತರೆ. ಈ ಒಂದು ರಿಪೋರ್ಟ್ ಸಿಕ್ಕಾಗ ನೀವು ಅದನ್ನು ರಿಪೋರ್ಟನ್ನು ಸಹ ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು HM ರೋಲಲ್ಲೂ ಸಹ ನೀವು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಇಲ್ಲಿ ನಾನು ಹೋಮ್ ಪೇಜಿಗೆ ಬಂದಿದ್ದೀನಿ. ಸೊ ಇಲ್ಲಿ ನೋಡಿ ಹೆಡ್ ಮಾಸ್ಟರ್ ಅಂತ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮಾಡಿ ಇಲ್ಲಿ ಟೋಟಲ್ ಸ್ಟೂಡೆಂಟ್ಸು, ಸ್ಕ್ರೀನ್ ರೀಡ್ ಫಾರ್ವರ್ಡ್ 1 ಮತ್ತು ಆಟೋ ಕ್ಲೋಸ್ ಎಷ್ಟಾಗಿದೆ, ರಿಮೈನಿಂಗ್ ಏನಾಗುತ್ತೆ ಅಂದರೆ ಆ ಒಂದು ಸ್ಪೆಷಲ್ ಟೀಚರಿಂದ ರಿಮೈನಿಂಗ್ ಸ್ಟೂಡೆಂಟ್ಸು ಕ್ಲೋಸ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಸ್ಕ್ರೀನಿಂಗ್ ಪಾರ್ಟ್ 1 ವ್ಯೂ ರಿಪೋರ್ಟ್ ಅಂತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಬಂದು ಟೀಚರ್ ರೋಲಲ್ಲಿ ಮಾತ್ರ ರಿಪೋರ್ಟ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾನೆ. ಅದು ಎಕ್ಸೆಲಲ್ಲಿ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ರಿಪೋರ್ಟ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಡೌನ್ಲೋಡ್ ರಿಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಎಕ್ಸೆಲ್ ರೂಪದಲ್ಲಿ ನಿಮಗೆ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ಪ್ರತಿಯೊಬ್ಬರು ನಿಮ್ಮ ಒಂದು ಸಿಂಗಲ್ ಟೀಚರ್ ಇರೋರು ಈ ರೀತಿ ಮಾಡ್ಕೋಬೋದು. ಸಪ್ರೇಟ್ ಟೀಚರ್ ಇರೋರಿಗೂ ಸಹ ಈ ಮಾಹಿತಿ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಈಗ ನಾನು ಯಾವ ರೀತಿ ರೋಲ್ಗಳನ್ನ ಚೇಂಜ್ ಮಾಡಿಕೊಂಡು ವರ್ಕ್ ಮಾಡಬೇಕು ಅಂತ ಹೇಳಿದ್ದೀನಿ ಸ್ನೇಹಿತರೆ. ಸಿಂಗಲ್ ಟೀಚರ್ ಇರೋರು, ಡಬಲ್ ಟೀಚರ್ ಸಪ್ರೇಟ್ ಟೀಚರ್ ಇರೋದು ವರ್ಕ್ ಸೇಮ್ ಇರುತ್ತೆ. ಸಿಂಗಲ್ ಟೀಚರ್ದು ಸ್ವಲ್ಪ ಟೀಚರ್ ಹೆಂಗೆ ಆನ್ ಮಾಡ್ಕೋಬೇಕು, ಟೀಚರ್ ರೋಲ್ ಯಾವ ರೀತಿ ಆನ್ ಮಾಡ್ಕೋಬೇಕಂತ ಹೇಳಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಸ್ನೇಹಿತರೆ. ಮುಖ್ಯವಾಗಿ ನಿಮ್ಗೇನೋ ಸಮಸ್ಯೆ ಇದ್ದರೆ ಇದೇ ಒಂದು ಯೂಟ್ಯೂಬ್ ಇದರಲ್ಲೇ ಕೆಳಗೆ ಕಾಮೆಂಟ್ ಮಾಡಿ, ನಾನು ಖಂಡಿತ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಹಾಗೆಯೇ ಈ UDIS, HRMS, SATS ಇನ್ನಿತರ ಎಲ್ಲ ವಿಚಾರಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರ್ತದೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.